ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತು ಅಗೇನ್ ಅಡ್ವೆಂಚರ್ ಬೈಕ್ ರಿಗಾರ್ಡಿಂಗೆ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಗುರು ಅಡ್ವೆಂಚರ್ ಬೈಕೇ ಮಾತಾಡ್ತೀಯ, ವ್ಯೂಸ್ ಜಾಸ್ತಿ ಸಿಗಲಿ ಅಂದರೆ ಹೌದು, ವ್ಯೂಸ್ ಜಾಸ್ತಿ ಸಿಗಲಿ ಅಂತಲೇ. ಬಟ್ ಟು ಬಿ ಆನೆಸ್ಟ್, ನೀವು ನನ್ನ ಚಾನಲ್ ಚೆಕ್ಔಟ್ ಮಾಡ್ತೀರಂದರೆ ಡೆಫಿನೆಟ್ಲಿ ನೀವು ಸಾಕಷ್ಟು ಡೈವರ್ಸ್ ಟಾಪಿಕ್ಗಳು ನೋಡ್ಬೋದು. ಬರೀ ಅಡ್ವೆಂಚರ್ ಬೈಕ್ ರಿಗಾರ್ಡಿಂಗ್ ಮಾತ್ರ ಮಾಡಲ್ಲ. ಬಟ್ ದ ಥಿಂಗ್ ಈಸ್, ಸಾಕಷ್ಟು ಜನ ಅಡ್ವೆಂಚರ್ ಬೈಕ್ನ ತೊಗೊಳ್ಳೋ ಆಸೆ ಇದೆ ಇವಾಗ, ಬಿಕಾಸ್ ದಟ್ ಈಸ್ ಅ ವೆರಿ ಗ್ರೋಯಿಂಗ್ ಮಾರ್ಕೆಟ್. ಆ್ಯಂಡ್ ಅದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಇನ್ ಜನರಲ್ ಮೋಟರ್ ಸೈಕಲಲ್ಲೇ ಕನ್ಫ್ಯೂಷನ್ ಇರುತ್ತೆ, ಬಟ್ ಅಡ್ವೆಂಚರ್ ಬೈಕ್ಸಲ್ಲಿ ಇಟ್ ಈಸ್ ಅ ರೀಸೆಂಟ್ ಫಿನಾಮಿನಾ ಆಗಿರೋದ್ರಿಂದ ತುಂಬ ಜನರಿಗೆ ಇವಾಗಲೂ ಕನ್ಫ್ಯೂಷನ್ ಇದೆ. ನೀವು ಡಿಫ್ರೆಂಟ್ ಪ್ರೈಸ್ ಸೆಗ್ಮೆಂಟಲ್ಲಿ ನೋಡೋದಾದ್ರೂ ನೀವು ಬರೀ ಐ ಆಮ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಮಾಸ್ ಮಾರ್ಕೆಟ್ ಮಾತ್ರ ಅಲ್ಲ, ನಿಮಗೆ ಡಿಫ್ರೆಂಟ್ ಪ್ರೈಸ್ ಸೆಗ್ಮೆಂಟಲ್ಲಿ ನೋಡೋದಾದ್ರೂ ನಿಮಗೆ ಡೆಫಿನೆಟ್ಲಿ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಅಡ್ರೆಸ್ ಮಾಡೋಕ್ಕೆ ಜಾಸ್ತಿ ನಾನು ಅಡ್ವೆಂಚರ್ ಬೈಕ್ ರಿಗಾರ್ಡಿಂಗ್ ನಾನು ಡಿಸ್ಕಸ್ ಮಾಡೋದಷ್ಟೇ. ಎನಿವೆ, ಸೊ ಇವಾಗ ಯು ನೋ ದ್ಯಾಟ್ ಲಾಟ್ ಆಫ್ ಪೀಪಲು ಅಡ್ವೆಂಚರ್ ಬೈಕ್ನ ತೊಗೊಳ್ಳೋ ಆಸೆ ಇರುತ್ತೆ ಆ್ಯಂಡ್ ದೇ ಆರ್ ಪ್ಲ್ಯಾನಿಂಗ್ ಟು ಬೈ. ಸೊ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ರಿಸರ್ಚ್ ಮಾಡ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾನು ಏನು ನೋಟಿಸ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಸಾಕಷ್ಟು ಅಡ್ವೆಂಚರ್ ಬೈಕ್ ಆಸ್ ಅ ಕಾನ್ಸೆಪ್ಟನ್ನ ಕ್ರಿಟಿಸೈಸ್ ಮಾಡಿದ್ದೀನಿ. ಓಕೆನಾ, ತುಂಬ ಜನ ಅದೇ ಒಂದು ಏನೋ ಅಲ್ಟಿಮೇಟ್ ಬೈಕ್ ಥರ ನೋಡ್ತಾರೆ, ಆರ್ ಡೂ ಆಲ್ ಬೈಕ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಇದ್ದಾರೆ. ಆ್ಯಂಡ್ ಅದರದ್ದು ಫ್ಲಾಸ್ ಬಗ್ಗೆ ನಾನು ಸಾಕಷ್ಟು ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಯಾಕೆ ನಿಮಗೆ ಅಡ್ವೆಂಚರ್ ಬೈಕ್ನೇ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಆಲ್ಸೋ ನೀವೀಗ ಫಾರ್ ಸಮ್ ರೀಸನ್ ನಿಮಗೆ ಅಡ್ವೆಂಚರ್ ಬೈಕ್ ಓಡ್ಸೋಕ್ಕೆ ಇಷ್ಟ ಆಯಿತು, ಎಂಡ್ ಆಫ್ ದ ಡೇ ಟೆಸ್ಟ್ ಡ್ರೈವ್ ಮಾಡಿದಾಗ. ಓಕೆನಾ, ಅಡ್ವೆಂಚರ್ ಬೈಕ್ ತೊಗೋಬೇಕಾದ್ರೆ ಕೆಲವ್ರದ್ದು ಒಪಿನಿಯನ್ ಕೇಳಿಬಿಟ್ಟು ತುಂಬ ಜನ ಕನ್ಫ್ಯೂಸ್ ಆಗ್ತಾಯಿದ್ದಾರೆ. ಬಿಕಾಸ್ ಇಂಥವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಸಾಕಷ್ಟು ಕಂಪ್ಲೇಂಟ್ಸ್ ಮಾಡ್ತಾಯಿದ್ದಾರೆ ರಿಗಾರ್ಡಿಂಗ್ ದ ಅಡ್ವೆಂಚರ್ ಬೈಕ್. ಓಕೆನಾ, ಕೆಲವು ಕಂಪ್ಲೇಂಟ್ಸ್ ನಾನು ಡೆಫಿನೆಟ್ಲಿ ಅಗ್ರಿ ಮಾಡ್ತೀನಿ. ಬಟ್ ಸಾಕಷ್ಟು ಕಂಪ್ಲೇಂಟ್ಸ್ ನಂಗೆ ಏನು ಅನಿಸುತ್ತೆ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಎನ್ ಅಡ್ವೆಂಚರ್ ಬೈಕ್. ಸೊ ಇವತ್ತಿನ ಟಾಪಿಕ್ ಈಸ್ ರಿಗಾರ್ಡಿಂಗ್ ಅದೇನೆ, ದ್ಯಾಟ್ ವಾಟ್ ಆರ್ ದ ಕಂಪ್ಲೇಂಟ್ಸ್ ವಿಚ್ ಡಸಂಟ್ ಮೇಕ್ ಸೆನ್ಸ್ ಇನ್ ಎನ್ ಅಡ್ವೆಂಚರ್ ಬೈಕ್. ಓಕೆನಾ, ಸೊ ಅದನ್ನೇ ಇವತ್ತು ಡಿಸ್ಕಸ್ ಮಾಡೋಣ. ಫಸ್ಟ್ಲಿ ಅದನ್ನು ಡಿಸ್ಕಸ್ ಮಾಡೋ ಮೊದಲು ಫಸ್ಟಿಂಗ್ ನಾನು ಕ್ಲಿಯರ್ ಔಟ್ ಮಾಡಬೇಕಂತ ಇದ್ದೀನಿ. ಅಡ್ವೆಂಚರ್ ಬೈಕ್ನ ಯಾಕೆ ತೊಗೋತಾ ಇರೋದು, ಬೇಸಿಕಲಿ ನಿಮಗೆ ಅಡ್ವೆಂಚರ್ ಮಾಡೋಕ್ಕೆ. ಸೊ ದ ಥಿಂಗ್ ಈಸ್, ಇಲ್ಲಿ ಟು ಬಿ ವೆರಿ ಆನೆಸ್ಟು, ಬೈಕ್ ಓನ್ಲಿ ಡಸಂಟ್ ಮ್ಯಾಟರ್. ನಿಮ್ಮ ಹತ್ರ ಒಂದು ಡೀಸೆಂಟ್ ಎನಫ್ ಬೈಕ್ ಇದೆ, ಪವರ್ಫುಲ್ ಎನಫ್ ಬೈಕ್ ಇದೆ ಅಂದರೆ ಇಟ್ ಈಸ್ ಮೋರ್ ದೆನ್ ಇನಫ್. ನನ್ನ ಪ್ರಕಾರ ನೀವು ಅದನ್ನೇ ಅಡ್ವೆಂಚರ್ಗೆ ಯೂಸ್ ಮಾಡ್ಬೋದು, ಇಸ್ ವಾಟ್ ಐ ಥಿಂಕು. ಬಟ್ ಎನಿವೆ, ನೀವು ಕನ್ಸಿಡರ್ ಮಾಡೇ ಬಿಟ್ಟಿದ್ದೀರಾ ಒಂದು ಅಡ್ವೆಂಚರ್ ಬೈಕ್ನ ಅಂದರೆ ಫಸ್ಟ್ ಥಿಂಗ್ ಒಂದು ಕ್ಲಿಯರ್ ಔಟ್ ಮಾಡಬೇಕಂತ ಇದ್ದೀನಿ. ಓಕೆನಾ, ನೀವು ಫಸ್ಟ್ ಆಫ್ ಆಲು ಇದರಲ್ಲಿ ನೀವು ಫೀಚರ್ಸ್, ಬೇಸಿಕ್ ಫೀಚರ್ಸ್ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಅವ್ರ ಕೇಪಬಿಲಿಟಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅದನ್ನು ನೋಡಿ. ಆ್ಯಂಡ್ ದೆನ್ ದ ಪರ್ಪಸ್ ಯಾವುದಕ್ಕೆ ಒಂದು ಅಡ್ವೆಂಚರ್ ಬೈಕ್ನ ತೊಗೋಬೇಕಂತ ಇದ್ದೀರಾ ಅದನ್ನು ಫಸ್ಟು ಡಿಸೈಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಫಸ್ಟು ಫೀಚರ್ಸ್ ವೈಸ್ ನೀವು ಒಂದು ಅಡ್ವೆಂಚರ್ ಬೈಕ್ ಅಂದರೆ ಏನು ಅಂತ ಕೇಳೋದಾದರೆ ಐ ವುಡ್ ಸೇ ತುಂಬ ಸಿಂಪಲ್ಲಾಗಿ ನಿಮಗೆ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಚೆನ್ನಾಗಿರಬೇಕು ಒಂದು ಅಡ್ವೆಂಚರ್ ಬೈಕಲ್ಲಿ. ಸೀಟ್ ಕಂಫರ್ಟೇಬಲ್ ಇರಬೇಕು, ಸ್ಪೇಷಿಯಸ್ ಆಗಿರಬೇಕು ಫಾರ್ ಕ್ಯಾರಿಂಗ್ ಪಿಲಿಯನ್ ಮೇ ಬಿ ಆರ್ ರೈಡರ್ನಂತೂ ಡೆಫಿನೆಟ್ಲಿ. ಆ್ಯಂಡ್ ಲಗೇಜ್ನ ಕ್ಯಾರಿ ಮಾಡೋಕ್ಕೆ ಕಂಫರ್ಟೇಬಲ್ ಇರಬೇಕು. ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇರಬೇಕು ನಿಮಗೆ. ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿರ್ಬೇಕು ನಿಮಗೆ. ವಿಂಡ್ ಪ್ರೊಟೆಕ್ಷನ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು, ಅದು ಚೆನ್ನಾಗಿರಬೇಕು. ಟ್ಯಾಂಕ್ ರೇಂಜೂ ಡೀಸೆಂಟ್ಲಿ ಚೆನ್ನಾಗಿರಬೇಕು, ಅಕಾರ್ಡಿಂಗ್ ಟು ದ ಸೆಗ್ಮೆಂಟ್ ಅದು ಬಿಲಾಂಗ್ ಆಗುತ್ತೆ. ಸೊ ಇದೆಲ್ಲ ನನಗೆ ಗೊತ್ತಿರೋಂಗೆ ನೀವು ಆಲ್ರೆಡಿ ಕೇಳಿದ್ದೀರಾ. ಬಟ್ ದಿಸ್ ಇಸ್ ವಾಟ್ ಯು ಶುಡ್ ಎಕ್ಸ್ಪೆಕ್ಟ್ ಫಾರ್ ಅಡ್ವೆಂಚರ್ ಬೈಕ್. ಬಟ್ ದ ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅದ್ರ ಮೇಲೇನೂ ಇಟ್ ಡಿಪೆಂಡ್ಸ್ ನಿಮ್ಮದು ಈ ಫೀಚರ್ಸ್ ಎಲ್ಲ ಯಾವ ಥರ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಸರ್ಟನ್ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಮ್ಯಾನುಫ್ಯಾಕ್ಚರರ್ನೇ ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಅವ್ರ ಮೋಟರ್ ಸೈಕಲ್, ನೀವು ಹೈಯರ್ ಪ್ರೈಸ್ ಪೇ ಮಾಡ್ತೀರ ಅಂದ್ರೂ ಕೆಲವು ಟೈಮ್ಸ್ ಕೆಲವು ಫೀಚರ್ಸು, ಕೆಲವು ಕೇಪಬಿಲಿಟಿನ ಕೊಟ್ಟಿರಲ್ಲ ಅವರು. ಓಕೆನಾ, ಸೊ ಅದೂ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಒನ್ ಥಿಂಗ್ ನಾನು ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದೆರ್ ಇಸ್ ನೋ ಪರ್ಫೆಕ್ಟ್. ಎನಿವೆ, ಪರ್ಫೆಕ್ಟ್ ಮೋಟರ್ ಸೈಕಲೇ ಇಲ್ಲ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಬಟ್ ಪರ್ಫೆಕ್ಟ್ ಅಡ್ವೆಂಚರ್ ಬೈಕ್ ಆಲ್ಸೋ ಡಸಂಟ್ ಎಕ್ಸಿಸ್ಟ್. ಓಕೆನಾ, ಸೊ ನೀವು ಮೋಟರ್ ಸೈಕಲ್ ತೊಗೋಬೇಕಾದ್ರೆ ಅಕಾರ್ಡಿಂಗ್ ಟು ಪ್ರೈಸು, ಅಕಾರ್ಡಿಂಗ್ ಟು ವಾಟ್ ಮ್ಯಾನುಫ್ಯಾಕ್ಚರ್ ಥಿಂಗ್ಸ್ ಈ ಅಡ್ವೆಂಚರ್ ಬೈಕಲ್ಲಿ ಇರಬೇಕು, ಅದೇ ಥರ ಅವರು ಡಿಸೈನ್ ಮಾಡಿರ್ತಾರೆ. ಅನ್ಫಾರ್ಚುನೇಟ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಇನ್ ಒನ್ ಅಡ್ವೆಂಚರ್ ಬೈಕ್, ಅನ್ಫಾರ್ಚುನೇಟ್ಲಿ. ಸೊ ಅದನ್ನು ನೀವು ಫಸ್ಟು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಬಂದುಬಿಟ್ಟು, ಅಡ್ವೆಂಚರ್ ಬೈಕ್ನ ಐ ನೋ ಲಾಟ್ ಆಫ್ ಪೀಪಲ್ ಸಿಟಿ ಯೂಸ್ ಕೇಸ್ಗೂ ತೊಗೋತಾರೆ. ಬಟ್ ಅಕಾರ್ಡಿಂಗ್ ಟು ಮೀ, ನೀವು ಸಿಟಿ ಯೂಸ್ ತೊಗೋತಾ ಇದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗಿರ್ತಾ ಇದೆ ಆರ್ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಅಂದರೆ ಫೈನ್, ನೀವು ತೊಗೊಳ್ಳಿ. ಬಟ್ ನೀವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅಡ್ವೆಂಚರ್ ಬೈಕ್ನ ಡಿಸೈನ್ ಮಾಡಿರೋದು ನನ್ನ ಒಪಿನಿಯನ್ಲಿ 3 ಮೇನ್ ಪರ್ಪಸ್ಗೋಸ್ಕರ, ಅದನ್ನು ಹೇಳ್ತೀನಿ ಇವಾಗ. ಬಟ್ ಸಿಟಿ ಯೂಸ್ ಅಂತೂ ಡೆಫಿನೆಟ್ಲಿ ಅಲ್ಲ. ಬಟ್ ಐ ನೋ ಅದನ್ನು ಮಲ್ಟಿಪರ್ಪಸ್ ಅಂತ ತುಂಬ ಜನ ತೊಗೋತಾರೆ. ನೀವು ತೊಗೊಂಡ್ರೆ ತಪ್ಪಿಲ್ಲ, ಬಟ್ ನೀವು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಓಕೆನಾ, ನಿಮಗೆ ಬೇರೆ ಮೋಟರ್ ಸೈಕಲ್ಸೇ ಇದೆ ವಿಚ್ ಮೈಟ್ ನಾಟ್ ಪರ್ಫಾರ್ಮ್ ಆ್ಯಸ್ ಗುಡ್ ಆಸ್ ಎನ್ ಅಡ್ವೆಂಚರ್ ಬೈಕ್. ಬಟ್ ನನ್ನ ಒಪಿನಿಯನಲ್ಲಿ ನಿಮಗೆ ಸಿಟಿ ಯೂಸ್ ಕೇಸ್ಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ನಿಮ್ಮದು ರೋಡ್ಸ್ಟರ್ಸ್ ಆಗಿರಲಿ ಆ್ಯಂಡ್ ಕೆಲವು ನೇಕೆಡ್ ಬೈಕ್ಸೂ ಚೆನ್ನಾಗೇ ಪರ್ಫಾರ್ಮ್ ಮಾಡುತ್ತೆ. ಬಟ್ ಅದರಲ್ಲಿ ಕೆಲವು ಶಾರ್ಟ್ ಕಮಿಂಗ್ಸ್ ಇರುತ್ತೆ ವಿಚ್ ನಿಮ್ಗೆ ಅಡ್ವೆಂಚರ್ ಬೈಕಲ್ಲಿ ಏನು ಕೊಡುತ್ತೆ ಅದು ಕೊಡೋಲ್ಲ. ಬಟ್ ಅದ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಓಕೆನಾ, ಎನಿವೆ, ಇವಾಗ ಯೂಸಸ್ ಏನು ಅಂತ ಹೇಳ್ತೀನಿ ನಾನೀಗ. ಸೊ ನಂದು ಒಪಿನಿಯನ್ ಕೇಳೋದಾದರೆ
ಅಡ್ವೆಂಚರ್ ಬೈಕ್ದು ಮೂರು ಮೇನ್ ಪರ್ಪಸ್, ಓಕೆನಾ. ಒಂದು ಅಲ್ಟಿಮೇಟ್ ಪರ್ಪಸ್ ಆ್ಯಂಡ್ ಮೆಜಾರಿಟಿ ಪೀಪಲ್ಗೆ ಎಸ್ಪೆಷಲಿ ಇಂಡಿಯಾದಲ್ಲಂತೂ ಮೇನ್ ಪರ್ಪಸ್ ಇರೋದು ಟೂರಿಂಗ್, ಓಕೆನಾ. ಸೊ ಅಡ್ವೆಂಚರ್ ಬೈಕ್ನೇ ಮೇಯ್ನಾಗಿ ಟೂರಿಂಗ್ಗೆ ಯೂಸ್ ಮಾಡ್ತಾರೆ. ಬಿಕಾಸ್ ಅಡ್ವೆಂಚರ್ ಬೈಕಲ್ಲಿ ಕೇಪಬಿಲಿಟಿ ಇದೆ ನಿಮಗೆ ಬ್ಯಾಡ್ ರೋಡ್ಸ್ನೂ ಮ್ಯಾನೇಜ್ ಮಾಡೋಕ್ಕೆ, ಆ್ಯಂಡ್ ಒಳ್ಳೆ ನಿಮಗೆ ವಿಂಡ್ ಪ್ರೊಟೆಕ್ಷನ್ನು ಸಿಗುತ್ತೆ, ಆ್ಯಂಡ್ ನೀವು ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು ಲಾಂಗ್ ಡಿಸ್ಟೆನ್ಸಸ್ಸು ಆರಾಮಾಗಿ ಒಂದು ಅಡ್ವೆಂಚರ್ ಬೈಕಲ್ಲಿ. ಇಟ್ಸ್ ಅ ಮೋಸ್ಟ್ ಕೇಪಬಲ್ ಬೈಕ್ ನಿಮಗೆ ಅವೈಲೇಬಲ್ ಇರೋದು ಇನ್ ದ ಮೋಟರ್ ಸೈಕಲ್ ಮಾರ್ಕೆಟು. ಸೊ ಅದಕ್ಕೋಸ್ಕರ ಟೂರಿಂಗ್ಗೋಸ್ಕರನೇ 90% ಆಫ್ ದ ಪೀಪಲ್ ಕನ್ಸಿಡರ್ ಮಾಡ್ತಾರೆ, ಐ ವುಡ್ ಸೇ. ಆ್ಯಂಡ್ ಸೆಕೆಂಡ್ ಐ ವುಡ್ ಸೇ ಪರ್ಪಸ್ ಬಂದುಬಿಟ್ಟು ಇಸ್ ಅಡ್ವೆಂಚರ್ ಟೂರಿಂಗ್. ಅಡ್ವೆಂಚರ್ ಟೂರಿಂಗ್ ಅಂದರೆ ನೀವು ನಾರ್ಮಲ್ ಟೂರಿಂಗು ಮಾಡ್ತೀರಾ, ಬಟ್ ಆಲ್ಸೋ ನೀವು ಸ್ವಲ್ಪ ಅಡ್ವೆಂಚರ್ ಸೀಕ್ ಮಾಡ್ತೀರಾ. ಅಡ್ವೆಂಚರ್ ಅಂದರೆ ಮೋಸ್ಟ್ಲಿ ಆಫ್ ರೋಡಿಂಗ್ನ ನೀವು ಸೀಕ್ ಮಾಡ್ತೀರಾ. ಸೊ ಅದಕ್ಕೆ ತಕ್ಕಂಗೆ ಸ್ವಲ್ಪ ಕೇಪಬಿಲಿಟೀಸ್ ಎಲ್ಲ ಚೇಂಜ್ ಆಗುತ್ತೆ ಒಂದು ಮೋಟರ್ ಸೈಕಲಲ್ಲಿ. ಅದು ಆಬ್ವಿಯಸ್ಲಿ ಏನು ಅಂತ ನಾನು ಡಿಸ್ಕಸ್ ಮಾಡ್ತೀನಿ ನನ್ನ ಕಂಪ್ಲೇಂಟ್ಸ್ ಬಂದಾಗ. ಬಟ್ ಎಸ್, ಅಡ್ವೆಂಚರ್ ಟೂರಿಂಗೂ ಒಂದು ಪರ್ಪಸ್ ಇರುತ್ತೆ. ಆ್ಯಂಡ್ ಮೂರನೇದು ಬಂದುಬಿಟ್ಟು ಇಸ್, ಐ ನೋ ಲಾಟ್ ಆಫ್ ಯು ಪೀಪಲ್ ಮೈಟ್ ನಾಟ್ ಅಗ್ರಿ, ಬಟ್ ನನ್ನ ಒಪಿನಿಯನ್ಲಿ ಆಫ್ ರೋಡಿಂಗ್ಗೋಸ್ಕರನೂ ತುಂಬ ಜನ ಅಡ್ವೆಂಚರ್ ಬೈಕ್ನ ತೊಗೋತಾರೆ. ಆ್ಯಂಡ್ ಇದರಲ್ಲೂ ತಪ್ಪೇನಿಲ್ಲ. ಬಿಕಾಸ್ ನೀವು ಹೇಳ್ಬೋದು ಏನಕ್ಕೆ ಗುರು ಆಫ್ ರೋಡಿಂಗ್ಗೋಸ್ಕರ ಆಫ್ ರೋಡರ್ನ ತೊಗೋಬೇಕಲ್ವಾ, ಅಡ್ವೆಂಚರ್ ಬೈಕ್ನ ಯಾಕೆ ತೊಗೋತೀರಾ ಅಂತ ಕೇಳೋದಾದರೆ, ಆಫ್ ರೋಡಿಂಗ್ ಏನು ನಿಮ್ಮ ಮನೆ ಪಕ್ಕದಲ್ಲಿ ಸಿಗೋಲ್ಲ ಅದು ಆಬ್ವಿಯಸ್ಲಿ. ಸೊ ಯು ಹ್ಯಾವ್ ಟು ಸರ್ಚ್ ಫಾರ್ ದಟ್ ಲೊಕೇಶನ್. ಸೊ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ ಅನ್ಫಾರ್ಚುನೇಟ್ಲಿ. ಸೊ ಆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಒಂದು ಅಡ್ವೆಂಚರ್ ಬೈಕ್ ವುಡ್ ಬಿ ದ ಬೆಸ್ಟ್ ಆಪ್ಷನ್ನು, ವಿಚ್ ಹ್ಯಾಸ್ ಆಫ್ ರೋಡಿಂಗ್ ಕೇಪಬಿಲಿಟಿ ಆಲ್ಸೋ. ಸೊ ಅದರಿಂದ ಸಾಕಷ್ಟು ಜನ ಆಫ್ ರೋಡಿಂಗ್, ಬರೀ ಪ್ಯೂರ್ ಆಫ್ ರೋಡಿಂಗ್ಗೋಸ್ಕರನೂ ಅಡ್ವೆಂಚರ್ ಬೈಕ್ನ ತೊಗೋತಾರೆ. ಸೊ ಇದರಲ್ಲೂ ಏನೂ ತಪ್ಪಿಲ್ಲ. ಸೊ ಈ ಮೂರು ಪರ್ಪಸ್ಸು ಅಡ್ವೆಂಚರ್ ಬೈಕ್ ಇದೆ. ಸೊ ಫಸ್ಟ್ ಆಫ್ ಆಲ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಪರ್ಪಸ್ಗೋಸ್ಕರ ಅಡ್ವೆಂಚರ್ ಬೈಕ್ನ ತೊಗೋತಾ ಇದ್ದೀರಾ ಅಂತ. ಸೊ ಇಲ್ಲಿ ನೀವು ಡಿಸೈಡ್ ಮಾಡಿದಾಗ ಒಂದೊಂದ್ಸಲ ಏನಾಗ್ಬೋದು ಅಂದರೆ ಆ ಪರ್ಪಸ್ನ ಅದು ಚೆನ್ನಾಗಿ ಫುಲ್ಫಿಲ್ ಮಾಡದೇ ಇರ್ಬೋದು, ಓಕೆನಾ. ಒಂದು ಆವಾಗ ನೀವು ಯು ಹ್ಯಾವ್ ಟು ಅನ್ಫಾರ್ಚುನೇಟ್ಲಿ ಸೆಲ್ ಆಫ್ ಯುವರ್ ಅಡ್ವೆಂಚರ್ ಬೈಕ್ ಆ್ಯಂಡ್ ಬೈ ಅನದರ್ ಟೈಪ್ ಆಫ್ ಅಡ್ವೆಂಚರ್ ಬೈಕ್. ಅವ್ರು ಇನ್ನೊಂದು ಸಿನಾರಿಯೋನೂ ಬರುತ್ತೆ ನಿಮಗೆ. ನೀವು ಅಂದ್ಕೊಂಡಿರ್ತೀರ ದಟ್ ಈ ಮೂರು ಪರ್ಪಸಲ್ಲಿ ನಿಮಗೆ ಅನಿಸುತ್ತೆ ಅಡ್ವೆಂಚರ್ ಟೂರಿಂಗ್ ನಿಮಗೆ ಜಾಸ್ತಿ ಇಷ್ಟ ಅಂತ ಅಂದ್ಕೊಂಡಿರ್ತೀರ, ಬಟ್ ಇವೆನ್ಚುಲಿ ಯು ಮೈಟ್ ಲೈಕ್ ಆ್ಯಕ್ಚುಲಿ ಆಫ್ ರೋಡಿಂಗೋ ಆರ್ ಟೂರಿಂಗೂ ಇಷ್ಟಪಡ್ಬೋದು. ಸೊ ಆವಾಗಲೂ ಏನು ಮಾಡೋಕ್ಕಾಗಲ್ಲ, ನೀವು ಬೇರೆ ಅಡ್ವೆಂಚರ್ ಬೈಕ್ನೇ ತೊಗೋಬೇಕಾಗುತ್ತೆ. ಸೊ ಇದು ನಿಮಗೆ ಆಲ್ರೆಡಿ ವಾರ್ನ್ ಮಾಡ್ತಾ ಇದ್ದೀನಿ, ಓಕೆನಾ. ನಾವು ನಿಮಗೆ ಇವಾಗ ಐನೋ ಅಡ್ವೆಂಚರ್ ಬೈಕ್ ಯಾವುದಾದ್ರು ಅಂತ ಸಾಕಷ್ಟು ಜನ ಹೇಳಿದ್ದಾರೆ, ಬಟ್ ನಾನು ನಿಮಗೆ ಕ್ವಿಕ್ಲಿ ಮಾರ್ಕೆಟಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ ಆ್ಯಂಡ್ ಆಲ್ಸೋ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋಂಥ ನಿಮಗೆ ಅಡ್ವೆಂಚರ್ ಬೈಕ್ಸ್ ಯಾವುದು ಅಂತ ಬೇಗ ಹೇಳ್ಬಿಡ್ತೀನಿ, ಓಕೆನಾ. ಫಸ್ಟ್ ಆಫ್ ಆಲು, ಇಫ್ ಯು ಆರ್ ಲುಕಿಂಗ್ ಫಾರ್ ಪ್ಯೂರ್ ಅಡ್ವೆಂಚರ್ ಬೈಕ್, ಓಕೆನಾ, ನಿಮಗೆ ಅಡ್ವೆಂಚರ್ ಬೈಕ್ ಅಂತ ಗ್ಯಾರಂಟಿ ಇದೆ ಅಂತ ನೀವು ತೊಗೋಬೇಕಂತ ಇದ್ದೀರಾ ಅಂದರೆ ಮಾಸ್ ಮಾರ್ಕೆಟಲ್ಲಿ ನಿಮಗೆ ಅವೈಲೇಬಲ್ ಇರೋದು 4 ಅಡ್ವೆಂಚರ್ ಬೈಕು. ಒಂದು ಬಂದು ಹಿಮಾಲಯನ್ 450, ಎರಡನೇದು ಬಂದು ಎಡ್ಜಿ ಅಡ್ವೆಂಚರ್. ಐನೋ ತುಂಬ ಜನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ದಿಸ್ ಇಸ್ ದ ಟ್ರೂ ಅಡ್ವೆಂಚರ್ ಬೈಕ್, ಓಕೆನಾ, ಎಡ್ಜಿ ಅಡ್ವೆಂಚರು. ಅದು ಬಿಟ್ಟರೆ KTMದು 2 ಅಡ್ವೆಂಚರ್ ಬೈಕ್ ಇದೆ, KTM ಅಡ್ವೆಂಚರ್ 390R ಮತ್ತು ಎಸ್ ವರ್ಷನ್. ಸೊ ಇದೆರಡೇ ನಿಮಗೆ ಪ್ರಾಪರ್ ಅಡ್ವೆಂಚರ್ ಬೈಕ್ಸ್, ಓಕೆನಾ, ಫ್ರಮ್ ದ KTM ಅವರ್ಡ್. ಸೊ ಟೋಟಲ್ 4 ಅಡ್ವೆಂಚರ್ ಬೈಕ್ಸ್ ಇದೆ ಮಾಸ್ ಮಾರ್ಕೆಟಲ್ಲಿ. ಇದು ತೊಗೊಂಡ್ಬಿಟ್ಟು ಆಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡಿ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಈ 4 ಅಡ್ವೆಂಚರ್ ಬೈಕ್. ಇದು ಬಿಟ್ಟರೆ ನಿಮಗೆ ಬಜೆಟಲ್ಲಿ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಆಫ್ ರೋಡ್ ಸ್ಪೆಸಿಫಿಕ್ ನೋಡ್ತಾ ಇದ್ದೀರಾ ಅಂದರೆ ಎಕ್ಸ್ಪಲ್ಸ್ 210 ಇದೆ. ಸೊ ಅದನ್ನು ಒಂದು ಅಡ್ವೆಂಚರ್ ಬೈಕೆ. ಐನೋ ಪ್ರೀವಿಯಸ್ ಎಕ್ಸ್ಪಲ್ಸ್ನ ನಾನು ಅಡ್ವೆಂಚರ್ ಬೈಕ್ ಅಂತ ಹೇಳೋಕ್ಕಾಗ್ತಿಲ್ಲ, ಬಟ್ ಈ ಎಕ್ಸ್ಪಲ್ಸ್ 210 ಬಂದು ಡೆಫಿನೆಟ್ಲಿ ಒಂದು ಅಡ್ವೆಂಚರ್ ಬೈಕ್ ಕ್ಯಾಟಗರಿಯಲ್ಲಿ ನೀವು ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ಅಲ್ಲಿ ಟೂರಿಂಗ್ ಎಬಿಲಿಟಿ ಜಾಸ್ತಿ ಆಗಿದೆ, ಓಕೆನಾ. ನೆಕ್ಸ್ಟ್ ನಿಮಗೆ ಐ ವುಡ್ ಸೇ 4 ನಿಮಗೆ ಇದನ್ನ ಅಡ್ವೆಂಚರ್ ಬೈಕ್ ಅಂತ ಕರೆಯಲ್ಲ ಜನ, ಬಟ್ ಟೂರಿಂಗ್ ಆಸ್ಪೆಕ್ಟಿಂದ ಆ್ಯಂಡ್ ಅಡ್ವೆಂಚರ್ ಆಸ್ಪೆಕ್ಟಿಂದನೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋದ್ರಿಂದ ನಿಮಗೆ ದ RTX 300, V-Storm 250. ಐ ಹೇಟ್ ದಿಸ್ ಬೈಕ್ ಅ ಲಾಟ್, ಬಟ್ ಇದನ್ನು ಒಂದು ಅಡ್ವೆಂಚರ್ ಬೈಕೆ. ಅದು ಬಿಟ್ಟರೆ KTM 250 ಅಡ್ವೆಂಚರು, ಅದು ಬಿಟ್ಟರೆ KTM 390 ಅಡ್ವೆಂಚರ್ X. ನಿಮಗೆ 350 ವರ್ಷನೋ 390 ವರ್ಷನೋ ಎರಡೂ ಅಡ್ವೆಂಚರ್ ಬೈಕ್ ಅಂತಲೇ ಕಣ್ಣು ಮುಚ್ಕೊಂಡು ನೀವು ಕನ್ಸಿಡರ್ ಮಾಡ್ಬೋದು. ಇದು ಬಿಟ್ಟರೆ ನಿಮಗೆ ವಿಂಡ್ ಪ್ರೊಟೆಕ್ಷನ್ ಅಷ್ಟು ದೊಡ್ಡ ಇಶ್ಯೂ ಅಲ್ಲ ಅಂದರೆ ದೆನ್ ಈ 2 ಆಪ್ಷನನ್ನು ಕನ್ಸಿಡರ್ ಮಾಡ್ಬೋದು. ದ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 440 ಹಾಗೂ ಟ್ರ್ಯಾಂಪ್ ಅವ್ರದ್ದು ಇವಾಗ ನಾನು ನೋಡಿಸ್ತಾ ಇದ್ದೀನಿ ನೋಡಿ, ಸ್ಕ್ರಾಮ್ಲರ್ 400X ಆರ್ XE. ಸೊ ಇದು 2 ಮೋಟರ್ ಸೈಕಲ್ ಅವ್ರು ಬೇಸಿಕಲಿ 3 ಮೋಟರ್ ಸೈಕಲ್ನ ನೀವು ಕನ್ಸಿಡರ್ ಮಾಡ್ಬೋದು, ಓಕೆನಾ. ಸೊ ವಿಂಡ್ ಪ್ರೊಟೆಕ್ಷನ್ ನಿಮ್ಮ ಪ್ರಾಬ್ಲಮ್ ಇಲ್ಲ ಅಂದರೆ ಅದರ್ವೈಸ್ ದೇ ಆರ್ ನಾಟ್ ಅಡ್ವೆಂಚರ್ ಬೈಕ್ ಎಟ್ ಆಲ್. ಅದರಿಂದ ಅಡ್ವೆಂಚರ್ ಬೈಕ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಬಟ್ ಸ್ಟಿಲ್ ದೇ ಆರ್ ಕೇಪಬಲ್ ಅಂತ ಹೇಳ್ತೀನಿ ನಾನು, ಓಕೆನಾ. ಇವಾಗ ನೀವು ದ ಬಿಗ್ ಬೈಕ್ ಮಾರ್ಕೆಟಲ್ಲಿ ನೋಡೋದಾದರೆ ದ ಸ್ಟಾರ್ಟಿಂಗ್ ನಿಮಗೆ ಸಿಗೋದು ಬೇಸಿಕಲಿ ದ 5 to 10 lakhs ಸಿಗುವಂಥ ಮೋಟರ್ ಸೈಕಲಲ್ಲಿ ಮೋಸ್ಟ್ ಪಾಪ್ಯುಲರ್ ಬಂದು ಒಂದು NX 500 ಇದೆ. ಅದು ಬಿಟ್ಟರೆ CF Moto 450 ಇನ್ನೂ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ, ಬಟ್ ಇಂಟರ್ನ್ಯಾಷನಲಿ ದಟ್ ಇಸ್ ದ ಮೋಟರ್ ಸೈಕಲು. KLE 500 ಆಲ್ಸೋ ನೆಕ್ಸ್ಟ್ ಫ್ಯೂಚರಲ್ಲಿ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ದ ನಾಟನ್ ಅಟ್ಲಾಸ್ GT, ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಶಾರ್ಟ್ ವೀಡಿಯೋದಲ್ಲಿ, ಡೋಂಟ್ ವರಿ. ಸೊ ಅದನ್ನು ಫ್ಯೂಚರಲ್ಲಿ ನಿಮಗೆ ಒಂದು ಆಪ್ಷನ್ ಆಗಿ ಆಗುತ್ತೆ, ಓಕೆನಾ. ಸೊ ಈ ಮೋಟರ್ ಸೈಕಲ್ ಎಲ್ಲ ಕನ್ಸಿಡರ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಪಾಪ್ಯುಲರ್ ಐ ವುಡ್ ಸೇ ಅಡ್ವೆಂಚರ್ ಬೈಕ್ಸ್ ಯಾವುದು ಅಂತ ಕೇಳೋದಾದರೆ ಐನೋ ಇಂಡಿಯಾದಲ್ಲಿ ಅದನ್ನ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಂಟರ್ನ್ಯಾಷನಲಿ ಬೇಸ್ಡ್ ಆನ್ ದ ಪ್ರೈಸ್ ದೇ ಆಫರ್ ಅ ಲಾಟ್. ದಟ್ ಈಸ್ ಬೇಸಿಕಲಿ ದ 3 ಜಾಪನೀಸ್ ಅಡ್ವೆಂಚರ್ ಬೈಕ್ಸು, ಟ್ರಾನ್ಸಾಲ್ಪೋ, ಟೆನರೆ ಹಾಗೂ V-Storm 800D. ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಎಲ್ಲ ನಿಮಗೆ ಎಕ್ಸ್ಪೆನ್ಸಿವ್ ಮೋಟರ್ ಸೈಕಲ್ಸ್ ಆಗುತ್ತೆ. ಡೆಸರ್ಟ್ ಎಕ್ಸು, ಎಪ್ರಿಲಿಯಾ ಟೂರಾಕ್ 660. ನಿಮ್ಗೆ ಇನ್ನೂ ಸ್ವಲ್ಪ ಹೈಯರ್ CC ನೋಡ್ತಾ ಇದ್ದೀರಾ ಅಂದರೆ ಟೈಗರ್ 900,
ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಹೈಯರ್ ನೋಡ್ತಾ ಇದ್ದೀನಿ ಆಫ್ರಿಕಾ ಟ್ವಿನ್ನು ಆ್ಯಂಡ್ BMW F ಸೀರೀಸು ಇದೆ ನಿಮಗೆ ಸ್ವಲ್ಪ ಲೆಸರ್ ಪ್ರೈಸಲ್ಲಿ, ಆ್ಯಂಡ್ GS ಸೀರೀಸು ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಎಕ್ಸ್ಪೆನ್ಸಿವ್ ಮೋಟರ್ ಸೈಕಲ್ಸ್ ಕ್ಯಾಟಗರಿ ಆಗುತ್ತೆ. ಸೊ ಇದೆಲ್ಲ ಅಡ್ವೆಂಚರ್ ಬೈಕು. ಇನ್ನೂ ಯಾವುದಾದ್ರೂ ಮಿಸ್ ಆಗಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಿಮಗೆ ಮೇನ್ಲಿ ನೀವು ಮಾಸ್ ಮಾರ್ಕೆಟಿಂದನೇ ತೊಗೊಳ್ಳೋದು, ಬಟ್ ಸ್ಟಿಲ್ ನಿಮಗೆ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ, ಓಕೆನಾ. ಸೊ ಎನಿವೆ ಇದು ಅಡ್ವೆಂಚರ್ ಬೈಕು ಅಂತ ನೀವು ಕನ್ಸಿಡರ್ ಮಾಡ್ಬೋದು ಈ ಮೋಟರ್ ಸೈಕಲ್ಗಳನ್ನ. ಸೊ ಇದ್ರ ಫೀಚರ್ ನೋಡ್ಬಿಟ್ಟೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಅಡ್ವೆಂಚರ್ ಬೈಕ್ ಅಂತ. ತಿರ್ಗಾ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಲೆಟ್ಸ್ ಕಮ್ ಟು ದ ಮೇನ್ ಟಾಪಿಕ್ದು ಮೇನ್ ಪಾಯಿಂಟ್ ಬಂದ್ಬಿಟ್ಟು ಕಂಪ್ಲೇಂಟ್ಸ್ ಏನೇನು ಹೇಳ್ತಾರೆ ಅಂತ, ಓಕೆನಾ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಲೇಂಟ್ ನಾನು ನೋಟಿಸ್ ಮಾಡಿರೋಂಗೆ ಜನ ಹೇಳ್ತಾ ಇರೋದು ಈಸ್ ರಿಗಾರ್ಡಿಂಗ್ ದ ವೆಯ್ಟ್, ಓಕೆನಾ. ಸೊ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ, ನಾನು ಹೇಳಿದ್ದೀನಿ ದಟ್ ನೀವು ನಾಟ್ ಇನ್ ಟರ್ಮ್ಸ್ ಆಫ್ ಅಡ್ವೆಂಚರ್ ಬೈಕ್ ತೊಗೋಬೇಡಿ ಅಂತ ಅಲ್ಲ. ನೀವು ಎಕ್ಸ್ಪೆಕ್ಟೇಷನ್ ತುಂಬ ಜನ ಏನು ಅಂದರೆ ಸಿಟಿಯಲ್ಲಿ ಯೂಸ್ ಮಾಡ್ತಾರೆ, ಹೆವಿ ಇದೆ ಅಂತ ಹೇಳ್ತಾ ಕೂತ್ಕೋತಾರೆ. ಅಡ್ವೆಂಚರ್ ಬೈಕು ಎಲ್ಲನೂ ಹೆವಿನೇ ಇರುತ್ತೆ ಅನ್ಫಾರ್ಚುನೇಟ್ಲಿ. ಸೊ ಅದರಲ್ಲಿ ನೀವು ಕಂಪ್ಲೇಂಟ್ ಮಾಡೋಂಗೆ ಇಲ್ಲ. ಸೊ ಬಟ್ ಸ್ಟಿಲ್ ತುಂಬ ಜನ ಅದಕ್ಕೋಸ್ಕರ ನಾನು ಕ್ರಿಟಿಸೈಸ್ ಮಾಡಿದ್ದೀನಿ. ಜನ ಲೈಕ್ ತುಂಬ ಜನ ಡ್ರೀಮ್ ಸೆಲ್ ಮಾಡಿಬಿಡ್ತಾರೆ, ಅಡ್ವೆಂಚರ್ ಬೈಕು ಡೂ ಆಲ್ ಅಂತ ಅಲ್ಲ, ಆಮೇಲೆ ಅದು ಹೆವಿ ಇದೆ ಅಂತ ಹೇಳ್ತಾರೆ. ಆ ಥರ ವೆಯ್ಟ್ನ ನೀವು ಒಂದು ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಬಟ್ ಇಲ್ಲಿ ನೀವು ಒಂದು ಅಡ್ವೆಂಚರ್ ಬೈಕ್ನೇ ತೊಗೋತಾ ಇದ್ದೀರಾ ಫಾರ್ ವಾಟ್ ಎವರ್ ದ 3 ಪರ್ಪಸ್ ನಾನು ಹೇಳಿದ್ದೀನಿ ನೋಡಿ, ಆವಾಗ ನೀವು ಕಂಪ್ಲೇಂಟ್ ಮಾಡಲೇಬಾರ್ದು ಅಡ್ವೆಂಚರ್ ಬೈಕ್ ರಿಗಾರ್ಡಿಂಗ್, ಓಕೆನಾ. ಸೊ ಪ್ರಾಬ್ಲಮೇ ಅಲ್ಲ ನಿಮಗೆ ಅಡ್ವೆಂಚರ್ ಬೈಕು. ಸೊ ಯಾಕೆ ಅಂತ ಹೇಳ್ತೀನಿ. ಸೊ ನಾನು 3 ಪರ್ಪಸ್ ಹೇಳಿದೆ ನೋಡಿ. ಫಸ್ಟ್ ಟೂರಿಂಗ್ ಪರ್ಪಸಲ್ಲಿ ಟು ಬಿ ವೆರಿ ಆನೆಸ್ಟು, ನೀವು ವೆಯ್ಟ್ನ ಪ್ರಾಬ್ಲಮ್ ಅಂತ ಹೇಳೋಕ್ಕೆ ಆಗಲ್ಲ, ಓಕೆನಾ. ನೀವು ಈವನ್ GS ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ 1390 ತುಂಬ ಹೆವಿ ಇದೆ ಅಂತ. ಆಫ್ರಿಕಾ ಟಿನ್ ಬಗ್ಗೆನೂ ಹೇಳ್ತಾರೆ. ನನ್ನ ಪ್ರಕಾರ ನೀವು ಟೂರಿಂಗ್ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಈವನ್ ದ ಬಿಗ್ಗೆಸ್ಟ್ ಮೋಟರ್ ಸೈಕಲ್ ನಾನು ಕಂಪ್ಲೇಂಟ್ ಮಾಡಬಾರ್ದು. ಯಾಕೆ ಅಂತ ಹೇಳ್ತೀನಿ ನಾನು. ಒಂದು ಅಡ್ವೆಂಚರ್ ಬೈಕ್ನ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲು ಇಫ್ ಇಟ್ ಈಸ್ ಅ ಬಿಗರ್ CC ಇಂಜಿನು, ಆಬ್ವಿಯಸ್ಲಿ ದ ಇಂಜಿನಿಂದನೇ ವೆಯ್ಟ್ ಆ್ಯಡ್ ಮಾಡುತ್ತೆ, ಓಕೆನಾ, ಲೈಕ್ ದ GS ಎಲ್ಲ. ಬಟ್ ದ ಥಿಂಗ್ ವೈ ದೇ ವೇ ಮೋರ್ ಅಂತ ಕೇಳೋದಾದರೆ ದ ರೀಸನ್ ಈಸ್ ನಾಟ್ ಜಸ್ಟ್ ದ ಇಂಜಿನ್, ಓಕೆನಾ. ದ ಮೇನ್ ಐ ವುಡ್ ಸೇ ಪರ್ಪಸ್ಸು ಆರ್ ದ ಕನ್ಸರ್ನ್ ಇರುತ್ತೆ ಮ್ಯಾನುಫ್ಯಾಕ್ಚರರ್ದು ರಿಗಾರ್ಡಿಂಗ್ ಅನ್ ಅಡ್ವೆಂಚರ್ ಬೈಕ್ ಈಸ್ ದ್ಯಾಟ್ ಇಟ್ ಶುಡ್ ಪ್ರೊವೈಡ್ ವೆರಿ ಗುಡ್ ಸ್ಟೆಬಿಲಿಟಿ ಇನ್ ದ ಟರ್ಮ್ಸ್ ಆಫ್ ನಿಮಗೆ ಹೈವೇ ಸ್ಟೆಬಿಲಿಟಿ, ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಇದೆ ನೋಡಿ, ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕು. ಅದರ್ವೈಸ್ ಯಾರು ಅದನ್ನ ಅಡ್ವೆಂಚರ್ ಬೈಕ್ ಅಂತ ಕನ್ಸಿಡರೇ ಮಾಡಲ್ಲ. ಸೊ ಅದನ್ನು ಡಿಸೈನ್ ಮಾಡಬೇಕಾದ್ರೆ ನೀವು ಏನೇ ಮಾಡಿದ್ರೂ ಮೋಟರ್ ಸೈಕಲ್ದು ವೆಯ್ಟು ಯಾವಾಗಲೂ ಜಾಸ್ತಿ ಆಗುತ್ತೆ, ಓಕೆನಾ. ದಟ್ ಈಸ್ ದ ಮೇನ್ ರೀಸನ್. ನಿಮಗೆ ಚಾಸಿಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವಾಗಲೂ ಒಂದು ಅಡ್ವೆಂಚರ್ ಬೈಕು ಹೆವಿಯರೇ ಇರುತ್ತೆ. ಅದು ಬಿಟ್ಟು ನಿಮಗೆ ಲೈಕ್ ಸೀಟ್ ಕಂಫರ್ಟು ಇಂಪ್ರೂವ್ ಮಾಡಬೇಕು, ಪ್ಲಸ್ ನಿಮಗೆ ಅದೇ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ವೆಯ್ಟ್ ಆ್ಯಡ್ ಆಗೇ ಆಗುತ್ತೆ. ನೀವು ಏನೇ ಮಾಡಿದ್ರು ವೆಯ್ಟ್ ಆ್ಯಡೇ ಆಗುತ್ತೆ. ಆ್ಯಂಡ್ ನೀವು ಹೇಳ್ಬೋದು, ಲೋ ಗುರು ಸ್ಪೋರ್ಟ್ಸ್ ಬೈಕಲ್ಲಿ ನೀವು ನೋಡಿಲ್ಲಪ್ಪ, ಸ್ಪೋರ್ಟ್ಸ್ ಬೈಕ್ ಲೈಟ್ ವೆಯ್ಟ್ ಇರುತ್ತೆ ಅಂತ. ಸ್ಪೋರ್ಟ್ಸ್ ಬೈಕ್ ಲೈಟ್ ವೆಯ್ಟ್ ಇರುತ್ತೆ, ಅದರಲ್ಲೂ ವಿಂಡ್ ಪ್ರೊಟೆಕ್ಷನ್ ಚೆನ್ನಾಗಿ ಸಿಗುತ್ತೆ, ಸ್ಟೆಬಿಲಿಟಿನೂ ಚೆನ್ನಾಗಿರುತ್ತೆ. ಬಟ್ ಅದರಲ್ಲಿ ನೀವು ಯಾವ ಥರ ಕೂತ್ಕೋತೀಯಪ್ಪ ನೀನು, ಅದರಲ್ಲಿ ಫುಲ್ ಕಮಿಟೆಡ್ ಪೊಸಿಷನಲ್ಲಿ ಕೂತ್ಕೋತೀಯ. ಸೊ ನಿಮಗೆ ರೈಡಿಂಗ್ ಪಾಸ್ಚರ್ ಇದೆ ನೋಡಿ, ಅಪ್ರೈಟು ನಿಮಗೆ ಕಂಫರ್ಟೇಬಲ್ ರೈಡಿಂಗ್ ಪಾಸ್ಚರಲ್ಲಿ ನಿಮಗೆ ಸ್ಟೆಬಿಲಿಟಿ ಕೊಡಬೇಕಂದ್ರೆ ಅನ್ಫಾರ್ಚುನೇಟ್ಲಿ ಡಿಸೈನ್ ವೈಸು ವೆಯ್ಟ್ ಆ್ಯಡ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ನನ್ನ ಪ್ರಕಾರ ಒಂದು ಅಡ್ವೆಂಚರ್ ಬೈಕಲ್ಲಿ ವೆಯ್ಟ್ ಆ್ಯಡ್ ಆಗೇ ಆಗುತ್ತೆ. ಸೊ ಟೂರಿಂಗ್ ವಿಚಾರದಲ್ಲಿ ನೀವು ಕಂಪ್ಲೇಂಟೇ ಮಾಡೋಕ್ಕಬಾರ್ದು ನನ್ನ ಒಪಿನಿಯನಲ್ಲಿ. ಇನ್ಫ್ಯಾಕ್ಟ್ ನಾನು ನೀವು ಹೇಳೋದಾದರೆ BMW ಬಗ್ಗೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರಲ್ಲ. ರೀಸೆಂಟ್ಲಿ ನಾನು Fortnite ಅವ್ರದ್ದು ವೀಡಿಯೋ ನೋಡ್ತಾ ಇದ್ದೆ. ಸೊ ಅವರು ಹೇಳ್ತಾ ಇದ್ರು ಯಾವ ಥರ ಎಷ್ಟು ಚೆನ್ನಾಗಿ BMW ಡಿಸೈನ್ ಮಾಡಿದ್ದಾರೆ. ದ ಸೆಂಟರ್ ಆಫ್ ಗ್ರಾವಿಟಿ ಯಾವ ಥರ ಲೋ ಡೌನ್ ಇದೆ ಬಿಕಾಸ್ ಆಫ್ ದ ಬಾಕ್ಸರ್ ಇಂಜಿನ್, ಆ್ಯಂಡ್ ಆಲ್ಸೋ ದ ಡಿಸೈನ್ ಯಾವ ಥರ ಲೈಕ್ ದ ಸಸ್ಪೆನ್ಷನ್ ಇದೆ ನೋಡಿ, ಮುಂದ್ಗಡೆ ಒಂದು ಎಕ್ಸ್ಟ್ರಾ ಸಸ್ಪೆನ್ಷನ್ ಇದೆ ನೋಡಿ, ಅದನ್ನು ಹಾಕ್ಬಿಟ್ಟು ಯಾವ ಥರ ಹ್ಯಾಂಡಲ್ ಬಾರ್ನ ಲೈಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೀವು ಕಂಪ್ಲೇಂಟೇ ಮಾಡ್ಬಾರ್ದು. ಆ್ಯಕ್ಚುಲಿ ಅವರು ಈವನ್ ದ ಮೋಟರ್ ಸೈಕಲ್ ಇಸ್ ಹೆವಿ, ನಿಮಗೆ ಮೆನ್ಯೂವರ್ ಮಾಡೋಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಹ್ಯಾಂಡಲ್ ಮಾಡೋಕ್ಕೆ ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ ಅದು. ಬಟ್ ಯು ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್. ಇನಿಷಿಯಲಿ ಕಷ್ಟ ಆಗುತ್ತೆ ಅಷ್ಟೇ, ಓಕೆನಾ. ಟೂರಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಕಂಪ್ಲೇಂಟ್ ಮಾಡಬೇಡಿ. ನಾವು ಇವಾಗ ಅಡ್ವೆಂಚರ್ ಟೂರಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಕನ್ಸಿಡರ್ ಮಾಡೋದ್ರೆ ಆಬ್ವಿಯಸ್ಲಿ ನಿಮಗೆ ಆಫ್ ರೋಡಿಂಗಲ್ಲಿ ವೆಯ್ಟ್ ಮ್ಯಾಟರ್ ಆಗುತ್ತೆ, ನಾನು ಅಗ್ರಿ ಮಾಡ್ತೀನಿ. ಬಟ್ ಸ್ಟಿಲ್ ಇಫ್ ಯು ಆರ್ ಕನ್ಸಿಡರಿಂಗ್ ಅಡ್ವೆಂಚರ್ ಟೂರಿಂಗ್ ಅಂದರೆ ನೀವು ಅಡ್ವೆಂಚರ್ ಸೀಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಬಟ್ ಟೂರಿಂಗು ಮಾಡ್ತೀರಾ ಅಂದರೆ ನನ್ನ ಒಪಿನಿಯನಲ್ಲಿ ನೀವು 220 kg ಅರೌಂಡ್ ಇದೆ ಅಂದರೆ ಐ ಥಿಂಕ್ ಇಟ್ ಈಸ್ ಫೈನ್ ಅಂತ ಅನ್ಕೋತಾ ಇದ್ದೀನಿ. ಎಸ್, ಇಟ್ ವಿಲ್ ಬಿ ಡಿಫಿಕಲ್ಟ್. ನಿಮ್ಮದು ಆಫ್ ರೋಡಿಂಗ್ ಮೋಟರ್ ಸೈಕಲ್ ಅಷ್ಟು ಈಸಿ ಇರಲ್ಲ ಇನ್ ದ ಆಫ್ ರೋಡ್ ಸಿನಾರಿಯೋ. ಬಟ್ ನನ್ನ ಪ್ರಕಾರ ನಿಮ್ಮ ಪರ್ಪಸ್ ಮೇನ್ ಇರೋದು ಟೂರಿಂಗು ಪ್ಲಸ್ ಸ್ವಲ್ಪ ಅಡ್ವೆಂಚರು. ಸೊ ಅದರಿಂದ ನೀವು ಮ್ಯಾನೇಜ್ ಮಾಡಲೇಬೇಕು. ಇನಿಷಿಯಲಿ ಕಷ್ಟ ಆಗುತ್ತೆ, ಬಟ್ ನನ್ನ ಒಪಿನಿಯನಲ್ಲಿ ದ ಬೆಸ್ಟ್ ಅಡ್ವೆಂಚರ್ ಬೈಕ್ಸು ಈ 200 to 220 ಅಲ್ಲೇ ಇರೋದು ನನ್ನ ಒಪಿನಿಯನಲ್ಲಿ. ಸೊ ಕಂಪ್ಲೇಂಟ್ ಮಾಡೋದು ಇಸ್ ಆಬ್ಸಲ್ಯೂಟ್ಲಿ ಸ್ಟುಪಿಡ್ ಅಂತ ನನಗನ್ಸುತ್ತೆ. ಸೊ 220 kg ಅರೌಂಡ್ ಇದೆ ಅಂದರೆ ನೀವು ಅಡ್ವೆಂಚರ್ ಟೂರಿಂಗ್ ಆರಾಮಾಗಿ ಮಾಡ್ಬೋದು. If you are planning to buy an adventure bike mainly for I would say off-roading ಅಂದರೆ ದೆನ್ ನನ್ನ ಒಪಿನಿಯನ್ಲಿ 200 kg ಅಷ್ಟಿದ್ರೆ ಸಾಕು ಅಂತ ನನಗನ್ಸುತ್ತೆ. 200 kgಗಿಂತ ಕಮ್ಮಿ ಇದ್ದರೆ ಒಳ್ಳೆಯದು. 200 kgಗಿಂತ ಜಾಸ್ತಿ ಇದ್ದರೆ ಮೇ ಬಿ ತೊಗೊಳಕ್ಕೆ ಹೋಗ್ಬಿಡಿ. 200 kg ಅರೌಂಡ್ ನೀವು ಕನ್ಸಿಡರ್ ಮಾಡ್ತಾ ಇದ್ದಾರೆ ಮೋಟರ್ ಸೈಕಲ್ಲು, ದೆನ್ ದೇ ಆರ್ ಡೆಫಿನೆಟ್ಲಿ ಆಫ್ ರೋಡಿಂಗ್, ಬರೀ ಆಫ್ ರೋಡಿಂಗ್ ನಾನು ಹೇಳ್ತಾ ಇರೋದು ಗೋಸ್ಕರ ಕೇಪಬಲ್ಲೇ. ಐ ನೋ ಲಾಟ್ ಆಫ್ ಯು ಪೀಪಲ್ ಮೈಟ್ ನಾಟ್ ಅಗ್ರಿ ವಿತ್ ದಿಸ್. ಎಸ್ಪೆಷಲಿ ಹಿಮಾಲಯನ್ ಬಗ್ಗೆ ನಾನು ತುಂಬ ನೋಟಿಸ್ ಮಾಡಿದ್ದೀನಿ.
ಕಂಪ್ಲೇಂಟ್ ಮಾಡೋದು ವೇಟ್ ಜಾಸ್ತಿ ಇದೆ ಅಂತ. ಐನೋ KTM 390 ನಿಮಗೆ ಒಳ್ಳೆ ವೇಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ 180 kg ಅಂತ. ಬಟ್ ಸ್ಟಿಲ್ ನನ್ನ ಒಪಿನಿಯನಲ್ಲಿ ಹಿಮಾಲಯನ್ದು ತಪ್ಪೇ ಇಲ್ಲ, ಓಕೆನಾ. ಹಿಮಾಲಯನ್ನು ನಿಮಗೆ ಅಡ್ವೆಂಚರ್ ಬೈಕ್ಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ, ಓಕೆನಾ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗುತ್ತೆ, ಅದು ವೇಟು ಅದರಿಂದ ಜಾಸ್ತಿ ಆಗಿದೆ. ಬಟ್ ಆಫ್ ರೋಡಿಂಗ್ ಕೇಪಬಿಲಿಟಿಲಿ ಏನು ಕಮ್ಮಿ ಇಲ್ಲ ಆ್ಯಕ್ಚುಲಿ. ಆಫ್ ರೋಡಿಂಗ್ ನಾನು ನೋಟಿಸ್ ಮಾಡಿದ್ದೀನಿ, ಯುರೋಪಿಯನ್ ರೈಡರ್ಸ್ ಎಲ್ಲ ಆರಾಮಾಗಿ ಹಾರಿಸ್ಕೊಂಡು ಓಡಿಸ್ತಾ ಇದ್ದಾರೆ ಹಿಮಾಲಯನ. ಸೊ ಸ್ಟಾಪ್ ಕಂಪ್ಲೇನಿಂಗ್ ರಿಗಾರ್ಡಿಂಗ್ ದ ವೇಟ್. ಎಸ್ಪೆಷಲಿ ಒಂದು ಅಡ್ವೆಂಚರ್ ಬೈಕ್ ತೊಗೋತಾ ಇದ್ದೀರಾ ಅಂದರೆ ವೇಟ್ ಈಸ್ ಅ ಪಾರ್ಟ್ ಆಫ್ ಎನ್ ಅಡ್ವೆಂಚರ್ ಬೈಕ್, ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಬೈ ಮಾಡಿ. ಸೊ ದಟ್ ಈಸ್ ಒಂದು ಕಂಪ್ಲೇಂಟ್ ಆಯಿತು. ನೆಕ್ಸ್ಟ್ ಕಂಪ್ಲೇಂಟು ಆಬ್ವಿಯಸ್ಲಿ ಈಸ್ ರಿಗಾರ್ಡಿಂಗ್ ದ ವಿಂಡ್ ಪ್ರೊಟೆಕ್ಷನ್, ಓಕೆನಾ. ಸೊ ವೇಟ್ ಜೊತೆಗೆ ಸ್ಟೆಬಿಲಿಟಿ ಸಿಗುತ್ತೆ, ಬಟ್ ವಿಂಡ್ ಪ್ರೊಟೆಕ್ಷನ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಸೊ ಫಸ್ಟ್ ಆಫ್ ಆಲು ಅಡ್ವೆಂಚರ್ ಬೈಕು ಮತ್ತು ಸ್ಪೋರ್ಟ್ಸ್ ಬೈಕ್ ಈ ಎರಡು ಬೈಕು ನಿಮಗೆ ಬೆಸ್ಟ್ ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ. ಬಟ್ ಅಡ್ವೆಂಚರ್ ಬೈಕ್ ನಿಮಗೆ ಅಪ್ರೈಟ್ ಸಿಟ್ಟಿಂಗ್ ಪಾಸ್ಚರಲ್ಲಿ ನನ್ನ ಒಪಿನಿಯನ್ಲಿ ದ ಬೆಸ್ಟ್ ಐ ವುಡ್ ಸೇ ವಿಂಡ್ ಪ್ರೊಟೆಕ್ಷನ್ ಕೊಡುವಂಥ ಮೋಟರ್ ಸೈಕಲು. ಹಿಮಾಲಯನ್ ಬಂತು ಅಡ್ವೆಂಚರ್ ಇರಬೇಕಾದ್ರೆ. ಸೊ ಬೇಸಿಕಲಿ ವಿಂಡ್ ಪ್ರೊಟೆಕ್ಷನು ನನ್ನ ಒಪಿನಿಯನ್ಲಿ ತುಂಬ ಜನ ಅನ್ನೆಸೆಸರಿಲಿ ಕಂಪ್ಲೇಂಟ್ ಮಾಡ್ತಾರೆ. ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಮೊದಲೇ ಹೇಳ್ದಂಗೆ ಬಿಕಾಸ್ ಆಫ್ ದ ಶೇಪ್ ಆ್ಯಂಡ್ ಸೈಜ್ ಓನ್ಲಿ ದ ವಿಂಡ್ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ ಅಡ್ವೆಂಚರ್ ಬೈಕಲ್ಲಿ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅದರಲ್ಲಿ ವಿಂಡ್ಶೀಲ್ಡ್ ಇದ್ರೂ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಕಂಪನಿ ಲೈಕ್ ಟೈಗರು ಆ್ಯಂಡ್ BMW ಆರ್ ನೋನ್ ಟು ಹ್ಯಾವ್ ವೆರಿ ಗುಡ್ ವಿಂಡ್ ಪ್ರೊಟೆಕ್ಷನು ಇನ್ ಆಲ್ ರೈಡಿಂಗ್ ಕಂಡೀಷನ್, ಆಫ್ ರೋಡ್ ಆಗಿರಲಿ ರೋಡ್ ಆಗಿರಲಿ. ಬಟ್ ಕೆಲವು ಮ್ಯಾನುಫ್ಯಾಕ್ಚರ್ ಅದನ್ನ ಕೊಡೋಕ್ಕಾಗಲ್ಲ, ಓಕೆನಾ, ಅನ್ಫಾರ್ಚುನೇಟ್ಲಿ, ಓಕೆನಾ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅದರಲ್ಲಿ ನಿಮಗೆ ವಿಂಡ್ ಬಫೆಟಿಂಗ್ ಇದೆ ನೋಡಿ. ವಿಂಡ್ ಅಂದರೆ ಹೆಲ್ಮೆಟ್ಗೆ ಹೆವಿ ಹಿಟ್ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ತಡೆಯೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ನನ್ನ ಒಪಿನಿಯನಲ್ಲಿ, ಓಕೆನಾ. ಸೊ ಇದಕ್ಕೇನು ಸೊಲ್ಯೂಷನ್ ಇಲ್ಲ, ಓಕೆನಾ. ಐ ನೋ ಲಾಟ್ ಆಫ್ ಪೀಪಲ್ ವೈಸರ್ಗೆ ಒಂದು ಎಕ್ಸ್ಟೆನ್ಷನ್ ಹಾಕ್ಬಿಡ್ತಾರೆ, ಅದು ಒಂದೊಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗಲ್ಲ. ಇದಕ್ಕೆ ನಿಜ ಹೇಳ್ತಾ ಇದ್ದೀನಿ, ತುಂಬ ಸಿಂಪಲ್ ಸೊಲ್ಯೂಷನ್. ನಂತರ ರೈಡರ್ಸು ನನಗಂತೂ ವಿಂಡ್ ಪ್ರೊಟೆಕ್ಷನೇ ಇಲ್ಲ, ನಾವೇನು ಮಾಡ್ತೀವಪ್ಪ, ತುಂಬ ಸುಸ್ತಾಗ್ತಾ ಇದೆ ಆ ವಿಂಡ್ ಬ್ಲಾಸ್ಟಿಂದ, ಸ್ವಲ್ಪ ಒಂದು ರೆಸ್ಟ್ ತೊಗೋತೀವಿ, ಕಾಫಿ ಕುಡಿತೀವಿ, ಅಥವಾ ನಾವು ಸ್ವಲ್ಪ ಸ್ಲೋ ಆಗಿ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಅದೇನೇ ಮಾಡಬೇಕು ಅಷ್ಟೇ. ಅದನ್ನು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಬೆಸ್ಟ್ ವಿಂಡ್ ಪ್ರೊಟೆಕ್ಷನ್ ಯಾವ್ದು ಕೊಡುತ್ತೆ ಅಂತ ನೀವು ಹುಡುಕ್ತಾ ಕೂತ್ಕೋಬಾರ್ದು, ಓಕೆನಾ. ಆ್ಯಂಡ್ ಲಾಟ್ ಆಫ್ ಪೀಪಲು ಓವರಾಗಿ ಲೈಕ್ KTM 390 ಸ್ವಲ್ಪ ಜಾಸ್ತಿನೇ ವಿಂಡ್ ಪ್ರೊಟೆಕ್ಷನ್ ಇದೆ, ಕಟ್ಟೆ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ ಹೆವಿ ಸೆಕೆ ಆಗುತ್ತೆ, ಅವ್ರ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಅವ್ರಿಗೆ ತಲೆಗೆ ಹೊಡೆದ್ಬಿಡುತ್ತೆ ಅಂತ ಭಯ ಆಗುತ್ತೆ. ಸೊ ಅದನ್ನ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ, ಓಕೆನಾ. ಅದು ಡಿಸೈನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಯು ಆರ್ ಹ್ಯಾವಿಂಗ್ ದ ಬೆಸ್ಟ್ ಮೋಟರ್ ಸೈಕಲ್ ಇನ್ ಟರ್ಮ್ಸ್ ಆಫ್ ವಿಂಡ್ ಪ್ರೊಟೆಕ್ಷನ್ ಎನಿವೆ. ಸೊ ಅದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಟೈಮು ನಿಮಗೆ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಸುಸ್ತಾಗ್ತಾ ಇದ್ದರೆ ಒಂದು ಕಾಫಿ ಬ್ರೇಕ್ ತೊಗೊಳ್ಳಿ, ಅವ್ರು ಸ್ವಲ್ಪ ಸ್ಲೋ ಡೌನ್ ಮಾಡಿ ಅಷ್ಟೇ. ಇದು ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಕಂಪ್ಲೇಂಟ್ ಅಗೇನ್, ದಿಸ್ ಈಸ್ ಅಗೇನ್ ಅ ವೆರಿ ಸ್ಟ್ರೇಂಟ್ ಕಂಪ್ಲೇಂಟು. ದಟ್ ಈಸ್ ಬೇಸಿಕಲಿ ವೀಲ್ ಕಾಂಬಿನೇಷನು. ಫಸ್ಟ್ ಆಫ್ ಆಲ್ ಅಡ್ವೆಂಚರ್ ಬೈಕ್ ಅಂದರೆ ಏನು ಅಂತ ಹೇಳೋಕ್ಕೆ ಅವರು 2170 1970 ಅದೇ ಒಂದು ತಲೆನೋ ಇದೆ. ಅದರಲ್ಲೂ 2118 ಅಂತ ಬೇರೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಸ್ಪೋಕ್ ವೀಲ್ ಇರಬೇಕಾ ಆರ್ ಅಲಾಯ್ ವೀಲ್ ಇರಬೇಕಾ, ಅದರಲ್ಲೂ ಟ್ಯೂಬ್ಲೆಸ್ ಸ್ಪೋಕ್ ಇರಬೇಕಾ. ಸೊ ನನ್ನ ಪ್ರಕಾರ ವೀಲ್ ಕಾಂಬಿನೇಷನ್ ಬಗ್ಗೆ ಜಾಸ್ತಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಇಸ್ ಮೈ ಒಪಿನಿಯನ್. ಸಿಂಪಲಾಗಿ ಹೇಳೋದಂದರೆ 1970 ಒಂದು ಅಡ್ವೆಂಚರ್ ಬೈಕ್ ಸ್ಟಾರ್ಟ್ ಆಗುತ್ತೆ ಅಲಾಯ್ ವೀಲ್ ಇದ್ರೂ, ಓಕೆನಾ. ಐನೋ 1770 ಆಲ್ಸೋ ಕೆಲವು ಇದೆ, ಬಟ್ ಸ್ಟಿಲ್ ಐ ವುಡ್ ಸೇ ದಟ್ 1970 ನಿಮಗೆ ಪ್ರಾಪರ್ ಅಡ್ವೆಂಚರ್ ಬೈಕ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ನಿಮಗೆ ದ 19 ಕಾಂಬಿನೇಷನ್ ಏನು ಮಾಡುತ್ತಂದರೆ ಸ್ವಲ್ಪ ಎಕ್ಸ್ಟ್ರಾ ಸೈಜ್ ಇರೋದ್ರಿಂದ ನಿಮಗೆ ದ ಸ್ಟೆಬಿಲಿಟಿ ಕಡೆ ಆ್ಯಡ್ ಮಾಡುತ್ತೆ ಡಿಸೈನಲ್ಲಿ, ಓಕೆನಾ. ದಟ್ ಈಸ್ ದ ಥಿಂಗು. ಸೊ 21 ಇದ್ದರೆ ಇನ್ನೂ ನಿಮಗೆ ದಟ್ ಆಫ್ ರೋಡಿಂಗ್ ಕೇಪಬಿಲಿಟಿ ಜಾಸ್ತಿ ಆಗುತ್ತೆ ಅಷ್ಟೇ, ಸಿಂಪಲಾಗಿ. ಸೊ ನೀವು ಇಫ್ ಯು ಆರ್ ಕನ್ಸಿಡರಿಂಗ್ ಈವನ್ ಅಡ್ವೆಂಚರ್ ಟೂರಿಂಗ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀರಿ ಅಂದ್ರೂ ನೀವು ಆಫ್ ರೋಡಿಂಗ್ ಅಡ್ವೆಂಚರಲ್ಲಿ ಜಾಸ್ತಿ ಸೀಕ್ ಮಾಡಲ್ಲ ಅಂದರೆ 1970 ಅಲಾಯ್ ವೀಲ್ ಕಾಂಬಿನೇಷನ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಇವಾಗಲೂ ಅಂತಲೇ ಹೇಳ್ತೀನಿ. ಅನ್ಲೆಸ್ ನೀವು ಹೆವಿಯಾಗಿ ಆಫ್ ರೋಡಿಂಗ್ ಮಾಡ್ತೀರಾ ಆ್ಯಂಡ್ ತುಂಬ ಬ್ಯಾಶ್ ಮಾಡ್ತೀರಾ ಮೋಟರ್ ಸೈಕಲ್ ಅಂದರೆ ಅವಾಗ 2170ಗೆ ನೀವು ನೋಡ್ಬೋದು. ಆ್ಯಂಡ್ 2170 ನನ್ನ ಒಪಿನಿಯನ್ಲಿ ಟ್ಯೂಬ್ಲೆಸ್ ಸ್ಪೋಕ್ ಕಡೆ ನೋಡ್ಬೋದು, ಬಿಕಾಸ್ ಐ ಥಿಂಕ್ ಟೂರಿಂಗ್ ಆಸ್ಪೆಕ್ಟ್ನ ತುಂಬ ಚೆನ್ನಾಗಿ ಮಾಡಿಬಿಡುತ್ತೆ. ಬಟ್ ಅಗೇನ್ ನೀವು ಜಾಸ್ತಿ ಆಫ್ ರೋಡಿಂಗ್ ಮಾಡ್ತಾ ಇದ್ದರೆ ಟ್ಯೂಬ್ ಕಡೆ ನೋಡ್ಬೋದು ಅಷ್ಟೇ. ಬಟ್ ದ ಥಿಂಗ್ ಈಸ್ ಅಲಾಯ್ ವೀಲ್ಗೆ ನೀವು ಬೈಯೋಕ್ಕೆ ನಿಮಗೆ ಏನು ರೀಸನ್ನೇ ಇಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ಇಂಡಿಯಾದಲ್ಲಿ ಟೆಸ್ಟ್ ಆಗಿರೋಂಥ ಅಲಾಯ್ ವೀಲು ಆಬ್ವಿಯಸ್ಲಿ ಆಫ್ ರೋಡ್ನ ಕನ್ಸಿಡರ್ ಮಾಡ್ತಾರೆ. ಅವರೇನು ಬರೀ ನೀವು ಆಫ್ ರೋಡ್ ಸೀಕ್ ಮಾಡಿದ್ರೆ ಸಾಕಾಗಲ್ಲ, ನೀವು ನಾರ್ಮಲ್ ಈ ಥರ ರೋಡ್ಸಲ್ಲೇ ಎಷ್ಟೊಂದು ಈಗ ನೋಡಿ ಆಫ್ ರೋಡ್ನ ನೋಡ್ತಾ ಇಲ್ವಾ ನೀವು. ಸೊ ನಾರ್ಮಲ್ ರೋಡಲ್ಲೇ ಪಾಟೋಲ್ ಗೀಟೋಲ್ ಇರುತ್ತೆ. ಸೊ ಹೆವಿಲಿ ಟೆಸ್ಟೆಡ್ ಆಗಿರುತ್ತೆ ಇಂಡಿಯನ್ ಎಸ್ಪೆಷಲಿ ಅಲಾಯ್ ವೀಲ್ಸು. ಸೊ ನನ್ನ ಒಪಿನಿಯನ್ಲಿ ಹಳೆ ಕಾಲದ ಥರ ಅಲಾಯ್ ವೀಲ್ಸ್ ಇಲ್ಲ, ಮುರಿದೋಗ್ಬಿಡುತ್ತೆ ಅಂತೆಲ್ಲ. ಸೊ ತಲೆನೇ ಕೆಡ್ಸ್ಕೊಬೇಡಿ, ಅಲಾಯ್ ವೀಲ್ 1970 ತೊಗೊಳ್ಳಿ. ಆ್ಯಂಡ್ ಇನ್ ಕೇಸ್ ಓಕೆ ಮುರಿದೋಗೇ ಬಿಡುತ್ತೆ ಅಂತ ಅಂದ್ಕೊಳ್ಳಿ, ಅಂದರೆ ಬೇಸಿಕಲಿ ರಿಮ್ ಬೆಂಡ್ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ, ಏನಾಗ್ಬಿಡುತ್ತೆ ನಿಮಗೆ ಕಾಸ್ಟ್ ಏನು ಭಾರಿ ಜಾಸ್ತಿ ಇರುತ್ತೆ. ಒಂದು ರಿಮ್ದು ಮ್ಯಾಕ್ಸ್ ಟು ಮ್ಯಾಕ್ಸ್ 10,000 ಇರುತ್ತೆ. ಅದು ನಾನು ಹೇಳ್ತಾ ಇರೋದು ಎಕ್ಸ್ಟ್ರೀಮಾಗಿ ಆ ಥರ ತುಂಬ ಕೆಟ್ಟದಾಗ ಬ್ಯಾಶ್ ಮಾಡಿದ್ರೆ ಮಾತ್ರ ಅದಾಗೋದು, ಜನರಲಿ ಆಗಲ್ಲ ನಾನು ನೋಟಿಸ್ ಮಾಡ್ದಂಗೆ. ಬಟ್ ಆದ್ರೂ 10,000 ಆಗುತ್ತೆ. ಇನ್ ಕೇಸ್ ಆ ಸಿಚುವೇಷನಲ್ಲಿ ನಿಮಗೆ ಮೆಕ್ಯಾನಿಕ್ಕು ಟ್ಯೂಬ್ ಹಾಕ್ಬಿಡ್ತಾನೆ. ಸೊ ನಿಮ್ಮ ಮನೆ ತನಕ ಆರಾಮಾಗಿ ಟ್ಯೂಬಲ್ಲಿ ಹೋಗ್ಬೋದು. ಸೊ ಯಾಕೆ ನೀವು ತಲೆ ಕೆಡ್ಸ್ಕೊತಿದ್ದೀರ ನಂಗೆ ಗೊತ್ತಿಲ್ಲಪ್ಪ. ಸೊ ನನ್ನ ಒಪಿನಿಯನ್ಲಿ ಅನ್ಲೆಸ್ ನೀವು ರಿಯಲಿ ಆಫ್ ರೋಡ್ನ ಜಾಸ್ತಿ ನೀವು ಮಾಡ್ತೀರಾ ಅಂದರೆ ಮಾತ್ರ 2170ನ ನೀವು ನೋಡಿ. ಐ ಮೀನ್ ಐಮ್ ನಾಟ್ ಸೇಯಿಂಗ್ 2170 ತೊಗೋಬೇಡಿ ಅಂತ ಹೇಳ್ತಲ್ಲ, ಬಟ್ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಡಿ 1970 ಕಾಂಬಿನೇಷನ್ ಅಂತ ಹೇಳ್ತಾ ಇರೋದು, ಅದೂ ಅಲಾಯ್ ವೀಲ್ ಕಾಂಬಿನೇಷನ್. ನೆಕ್ಸ್ಟ್ ಕಂಪ್ಲೇಂಟು
ನನ್ನ ಒಪಿನಿಯನ್ ದಿಸ್ ಇಸ್ ದ ಲಾಸ್ಟ್ ಕಂಪ್ಲೇಂಟು. ನೀವು ಇನ್ನೂ ಏನು ಕಂಪ್ಲೇಂಟ್ ಇಲ್ಲ. ದಿಸ್ ಈಸ್ ಒನ್ ಕಂಪ್ಲೇಂಟ್ ವಿಚ್ ಐ ಆಮ್ ಸೀಯಿಂಗ್ ಅ ಲಾಟ್ ಇನ್ ಸೋಷಿಯಲ್ ಮೀಡಿಯಾ, ದಟ್ ಈಸ್ ಪವರ್ ಆ್ಯಂಡ್ ಫೀಚರ್ಸ್. ಓಕೆನಾ? ಸೊ ಇದಕ್ಕೆ ತುಂಬ ಸಿಂಪಲ್ ಆನ್ಸರ್ ಇದೆ. ದುಡ್ಡಿದ್ದಷ್ಟು ನೀವು ಪವರು ಆ್ಯಂಡ್ ಫೀಚರ್ಸ್ನ ನೀವು ತೊಗೋಬೋದು. ಓಕೆನಾ? ಸಿಂಪಲಾಗಿ ಕೇಳೋದಾದರೆ ಅಷ್ಟೇ ನಾನು ಹೇಳ್ತೀನಿ. ನಾನು ಆಬ್ವಿಯಸ್ಲಿ ನಿಮಗೆ ಫೀಚರ್ಸ್ ಬೇಕು, ನಿಮಗೆ ಪವರ್ ಬೇಕು ಅಂದರೆ ಆಬ್ವಿಯಸ್ಲಿ ನೀವು ಪೇ ಮಾಡಲೇಬೇಕು. ನೀವು ಏನಕ್ಕೆ ಒಂದು ಎಕ್ಸ್ಪಲ್ಸ್ ತೊಗೋತಾ ಇದ್ದೀರಾ 210 ಅಂದರೆ ನೀವು ಬಜೆಟಲ್ಲಿ ಅಡ್ವೆಂಚರ್ ಬೈಕ್ನ ಸೀಕ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ 2.5 lakhsಲ್ಲಿ ಅವೈಲೇಬಲ್ ಇರೋದು ಅದೊಂದೇ. ಸೊ ಏನು ಮಾಡೋಕ್ಕಾಗತ್ತೆ, ನಿಮಗೆ ಏನೂ ಮಾಡೋಕ್ಕಾಗಲ್ಲ, ಅದೇ ತೊಗೋಬೇಕಾಗತ್ತೆ. ಅದರಲ್ಲಿ ಫೀಚರ್ಸ್ ಇಲ್ಲ, ಪವರ್ ಕಮ್ಮಿ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾ ಕೂತ್ಕೋತೀರಾ. ನೀವು ಇರೋ ಬಜೆಟ್ಗೆ ಇರೋದೇ ಅವೈಲೇಬಲ್ ಅಷ್ಟೇ. ಆ್ಯಂಡ್ ನನ್ನ ಪ್ರಕಾರ ನೀವು ಅದನ್ನೆಲ್ಲ ನೋಡಬೇಕಾ ಅಂತ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಪವರ್ ಇದ್ದಷ್ಟು ಫೀಚರ್ ಇದ್ದಷ್ಟು ಆಬ್ವಿಯಸ್ಲಿ ಐ ವುಡ್ ಸೇ ದಟ್ ಡೆಫಿನೆಟ್ಲಿ ನಿಮ್ಮದು ಪವರ್ ಇದ್ದಷ್ಟು ನಿಮಗೆ ನೀವು ಬೇಗ ರೀಚ್ ಆಗ್ತೀರಾ ಒಂದು ಲೊಕೇಶನ್ನ. ಫೀಚರ್ಸ್ ಇದ್ದಷ್ಟು ನಿಮ್ಮದು ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಬೆಟರ್ ಆಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಹಂಗಂತ ಇಸ್ ಇಟ್ ಎ ಡೀಲ್ ಬ್ರೇಕಿಂಗ್ ಫ್ಯಾಕ್ಟರಾ? ನೀವು ಟೂರಿಂಗೇ ಮಾಡೋಕ್ಕಾಗಲ್ವಾ, ನೀವು ಅಡ್ವೆಂಚರ್ ಟೂರಿಂಗೇ ಮಾಡೋಕ್ಕಾಗಲ್ಲ, ಆ ಥರ ಪ್ರಾಬ್ಲಮ್ ಆಗ್ತಾಯಿದೆಯಾ? ಆ ಥರ ಆಗ್ತಾಯಿದ್ರೆ ನೀವು ಅಡ್ವೆಂಚರ್ ಬೈಕ್ನ ತೊಗೋಬಾರ್ದು. ಬಟ್ ಆ ಥರ ಏನೂ ಆಗ್ತಾಯಿಲ್ಲ ಅಲ್ವಾ? ಎಕ್ಸ್ಪಲ್ಸಲ್ಲೂ ಎಷ್ಟೋ ದೂರ ಜನ ಹೋಗ್ತಾ ಇದ್ದಾರೆ ಆರಾಮಾಗಿ. ಸೊ ಯಾಕೆ ನಿಮಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ರಿಕ್ವೈರ್ ಪವರ್ ಆ್ಯಂಡ್ ಫೀಚರ್ಸ್ ಅಂತ ನನಗೆ ಗೊತ್ತಿಲ್ಲಪ್ಪ. ಸೊ ನನ್ನ ಒಪಿನಿಯನ್ ದಿಸ್ ಇಸ್ ಅ ಬಕ್ವಾಸ್ ಕಂಪ್ಲೇಂಟ್ ನನ್ನ ಪ್ರಕಾರ. ಸೊ ರಿಗಾರ್ಡಿಂಗ್ ಪವರ್ ಆ್ಯಂಡ್ ಟಾರ್ಕು ದುಡ್ಡು ಇದ್ದಷ್ಟು ತೊಗೊಳ್ಳಿ. ಸೊ ಎನಿವೆ ಕನ್ಕ್ಲೂಡ್ ಮಾಡೋದಾದರೆ ರಿಗಾರ್ಡಿಂಗ್ ಎವ್ರಿಥಿಂಗು ತುಂಬ ಸಿಂಪಲ್ಲಾಗಿ ಅಡ್ವೆಂಚರ್ ಬೈಕು ಒಂದು ಒಳ್ಳೆ ಬೈಕು ಇನ್ ಜನರಲ್ಲು, ಮಲ್ಟಿಪರ್ಪಸ್ ಬೈಕ್ ಇದೆ. ಐ ಅಂಡರ್ಸ್ಟ್ಯಾಂಡ್ ಅದರಲ್ಲಿ ಫ್ಲಾಸ್ ತುಂಬ ಇದೆ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕ್ರಿಟಿಸೈಸು ಮಾಡಿದ್ದೀನಿ. ಹಂಗಂತ ಈ ಕಂಪ್ಲೇಂಟ್ಸ್ ನಾನು ಹೇಳಿದ್ದೀನಿ ನೋಡಿ, ಈ 4 ಕಂಪ್ಲೇಂಟ್ಸು ಇದನ್ನು ತಲೆ ಕೆಡಿಸ್ಕೊಳ್ದೆ ನೀವು ಮೋಟರ್ ಸೈಕಲ್ ತೊಗೊಳ್ಳಿ. ನೀವು ಏನು ನೋಡಬೇಕು ಮೋಟರ್ ಸೈಕಲಲ್ಲಿ, ಫಸ್ಟ್ ಆಫ್ ಆಲು ನಿಮಗೆ ಅಡ್ವೆಂಚರ್ ಬೈಕ್ ಇಷ್ಟ ಇಲ್ಲ ಅಂದರೂ ಬೇರೆ ಬೈಕಲ್ಲೂ ನೀವು ಅಡ್ವೆಂಚರ್ ಮಾಡ್ಬೋದು, ಆಲ್ರೆಡಿ ಹೇಳ್ದಂಗೆ. ಬಟ್ ಸ್ಟಿಲ್ ಅಡ್ವೆಂಚರ್ ಬೈಕೆ ತೊಗೋತಾ ಇದ್ದೀರಾ ಅಂದರೆ ಫಸ್ಟ್ ನಿಮ್ಮದು ಪರ್ಪಸ್ನ ಡಿಸೈಡ್ ಮಾಡಿ ದೆನ್ ಆ್ಯಂಡ್ ಅಡ್ವೆಂಚರ್ ಬೈಕ್ನ ತೊಗೊಂಡು ದೆನ್ ಅದು ವರ್ಕೌಟ್ ಆಗ್ತದೆ ತೊಗೊಳ್ಳಿ, ಅದರ್ವೈಸ್ ನೀವು ಸೆಲ್ ಆಫ್ ಮಾಡಿ. ಬಟ್ ನನ್ನ ಒಪಿನಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ವರ್ಕೌಟ್ ಆಗುತ್ತೆ. ನೀವು ಎಲ್ಲನೂ ಮೈಂಡಲ್ಲಿದೆ ಆ್ಯಂಡ್ ಈ ಸೋಷಿಯಲ್ ಮೀಡಿಯಲ್ಲಿ ಇರೋ ಕಂಪ್ಲೇಂಟ್ಸ್ ಎಲ್ಲ ಬಕ್ವಾಸು. ಸೊ ಅದನ್ನು ಕನ್ಸಿಡರ್ ಮಾಡದೆ ಬೈ ಮಾಡಿ ಆ್ಯಂಡ್ ಎಂಜಾಯ್ ಯುವರ್ ಅಡ್ವೆಂಚರ್ ಬೈಕ್ ಅಂತ ಹೇಳ್ಬೇಕಂತ ಇದ್ದೆ. ಸೊ ಇನ್ನೇನಾದರೂ ನಿಮಗೆ ಕಂಪ್ಲೇಂಟ್ಸ್ ಇದೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಒನ್ ಮೋರ್ ಕ್ವೆಶ್ಚನ್ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಡ್ರೆಸ್ ಮಾಡ್ತೀನಿ. ಇಸ್ ದ್ಯಾಟ್ ಓಕೆ, ಇಷ್ಟೊಂದು ಅಡ್ವೆಂಚರ್ ಬೈಕ್ ಬಗ್ಗೆ ಮಾತಾಡಿದ್ದೀನಿ ಅಲ್ವಾ, EV ಅಡ್ವೆಂಚರ್ ಬೈಕ್ ವಿಲ್ ಇಟ್ ಮೇಕ್ ಸೆನ್ಸ್ ಆರ್ ನಾಟ್, ಆರ್ ವಿಲ್ ಇಟ್ ಬಿ ಪಾಪ್ಯುಲರ್ ಆರ್ ನಾಟ್? ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ನಾನು ಹೇಳ್ತಾನೆ ಒಂದು EV ಬಂತು ಈಗ X47. ಎನಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.